ಹಾಯ್ ಸ್ನೇಹಿತರೆ. ಎಸ್ ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಎಸ್ ನಾನು ನಿಮ್ಮೆಲ್ಲರ ಕೋಚ್ ಸರ್. ಎಸ್ ಆದ್ಮೇಲೆ ಈಗಾಗಲೇ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದಾವೆ. ಈಗಾಗಲೇ ಕಳೆದ ವಿಡಿಯೋದಲ್ಲಿ ಮ್ಯಾಥ್ಸ್ ಟಿ ಬಗ್ಗೆ ನೋಡಿದ್ದು. ಸೊ ಇವತ್ತು ನಾವು ಪ್ರಮುಖವಾಗಿ ಸೈನ್ಸ್ ಟಿ ಬಗ್ಗೆ ನಾವು ನೋಡ್ತಾ ಇದ್ದಾವೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. 2024ರಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಟಿ ಎಕ್ಸಾಮ್ ಬಗ್ಗೆ ನೋಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ, ವೆರಿ ಇಂಟ್ರೆಸ್ಟಿಂಗ್. ಈಗಾಗಲೇ ಕೇಂದ್ರ ಶಿಕ್ಷಣ ಇಲಾಖೆಯಿಂದ ನಮಗ್ ಸಿಗ್ತಾ ಇದೆ ಒಂದು ಮಾಹಿತಿ. ಏನಪ್ಪಾ ಅಂದ್ರ ಕಂಪಲ್ಸರಿ 9ರಿಂದ 12ನೇ ತರಗತಿಯಲ್ಲಿ ಬೋಧಿಸ್ತಕ್ಕಂತ ಶಿಕ್ಷಕರಿಗೆ ಕಂಪಲ್ಸರಿ ಏನಪ್ಪಾ ಅಂದ್ರ ಸೊ ಏನ್ ಹೇಳಿದಾರೆ ಹೇಳ್ರಿ ನೋಡಿ. 9ರಿಂದ 12ನೇ ತರಗತಿವರೆಗೆ ಬೋಧಿಸ್ತಕ್ಕಂತ ಹೈಸ್ಕೂಲ್ ಸೆಕೆಂಡರಿ ಎಜುಕೇಶನ್ ಏನ್ ಬರ್ತಾ ಇದಲ್ಲ, ಸೊ ಅವರಿಗೆ ಕಂಪಲ್ಸರಿ ಟಿ ಏನ್ ಮಾಡಿದಾರೆ ಹೇಳ್ರಿ, ಫಿಕ್ಸ್ ಮಾಡಿದಾರೆ, ನೆನ್ಪಿಟ್ಕೋರಿ. ಹೌದಾ? ಸೊ ಟಿ ಏನ್ ಮಾಡಿದಾರೆ ಹೇಳ್ರಿ, ಫಿಕ್ಸ್ ಮಾಡಿದಾರೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಇದು ನಮ್ ಸ್ಟೇಟ್ ಅನ್ವಯ ಆಗ್ತದನಾ? ಇಲ್ಲ, ನಮ್ ಸ್ಟೇಟ್ ಅನ್ವಯ ಆಗೋದಿಲ್ಲ, ನೆನ್ಪಿಟ್ಕೋರಿ. ಹಾಗಾದ್ರೆ ನಮ್ ಶಾಲೆ ಎಲ್ಲಿಪ್ಪಾ ಅಂದ್ರ ಈಗ ಏಕಲವ್ಯ ಮಾದರಿ ಶಾಲೆಗಳದಾವೆ, ಅದ ಕೇಂದ್ರೀಯ ಮಾದರಿ ಶಾಲೆಗಳದಾವೆ, ಅಥವಾ KVS ಅಂತ ನಾವು ಕರಿತಾ ಇದಾವಲ್ಲ, ಕೇಂದ್ರೀಯ ವಿದ್ಯಾಲಯ ಸಮಿತಿ ತಂದಿದಲ್ಲ. ಸೊ ಅಂತ ಶಾಲೆಗಳಲ್ಲಿ ಆಯ್ಕೆ ಮಾಡ್ತಕ್ಕಂತ ಶಿಕ್ಷಕರಿಗೆ ಏನದಪ್ಪ ಅಂದ್ರ ಸೊ ಇದ ಕಂಪಲ್ಸರಿ ಏನದ ಹೇಳ್ರಿ, ಫಿಕ್ಸ್ ದ ಟಿ ನೆನ್ಪಿಟ್ಕೋರಿ. ಹೌದಾ? ಅಲ್ಲಿ ಹೆಂಗ್ ನಾವು CTET ಕರಿತಾ ಇದಾವಲ್ಲ, CTET ಪೇಪರ್ 1, ಪೇಪರ್ 2, ಇನ್ನು ಪೇಪರ್ 3 ಬರಬಹುದು. ಸೊ ದಟ್ ಈಸ್ 9 to 12 ಎಕ್ಸಾಮ್ ಬರ್ತಕ್ಕಂತ ಶಿಕ್ಷಕರ ನೇಮಕಾತಿಗೆ ಸೊ ಪೂರ್ವವಾಗಿ ಅರ್ಹತಾ ಪರೀಕ್ಷೆ ಇದೆ, ನೆನ್ಪಿಟ್ಕೋರಿ. ಅದು ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಶಿಕ್ಷಣ ಇಲಾಖೆಯಲ್ಲಿ. ಹಾಗಾದ್ರೆ ನಮ್ಮ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡಿಲ್ಲ. ಮೊದಲು ಅಳವಡಿಸಿಕೊಂಡಿತ್ತು, ಅದನ್ನ ಇವತ್ತು ರದ್ದು ಮಾಡಿದೆ. ಸೊ ನಮ್ದಲ್ಲಿ ಶಿಕ್ಷಣ ಪದ್ಧತಿ ಇಲ್ಲ, ಬಟ್ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ ತರಲು ಹೊರಟಿರ್ತಕ್ಕಂಥ ನಮ್ಮ ಇಲಾಖೆನೂ ಸಹಿತ ಏನ್ ಮಾಡ್ಬೋದು ಹೇಳ್ರೆ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ TET ಪೇಪರ್ನ ಕಡ್ಡಾಯಗೊಳಿಸಲೂಬಹುದು. ಕರೆಕ್ಟಾ? ಅಂದ್ರೆ ಏನ್ ಹೇಳಪ್ಪ ಅಂದ್ರೆ ಈಗೇನಿಗೆ ಬರ್ತದಲ್ಲ, ಇಟ್ ಮೀನ್ಸ್ ಬರ್ತಕ್ಕಂತ ಹೈಸ್ಕೂಲ್ ಎಕ್ಸಾಮ್ಗಳ ಕಂಡಕ್ಟ್ ಮಾಡುವ ಮುಂಚೆ ಒಂದು TET ಎಕ್ಸಾಮ್ ಅನ್ನ ಮಾಡಿ ಏನ್ ಮಾಡ್ಬೋದು ಹೇಳ್ರಿ, ಹೈಸ್ಕೂಲ್ ನೇಮಕಾತಿಯನ್ನು ಸಹಿತ ಮಾಡಬಹುದು. ಬಟ್ ಅದ್ರ ಬಗ್ಗೆ ಇನ್ನೂ ಸಹಿತ ನಮ್ಮ ಸರ್ಕಾರದಲ್ಲಿ ಯಾವುದೇ ಚಿಂತನೆಯನ್ನು ಮಾಡಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನೂ ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಸರ್ಕ್ಯುಲರ್ ಸಹಿತ ಬಂದಿರುವುದಿಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಡ. ಸೊ ಇಲ್ಲಿ ಪ್ರಕಾರ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಮಾತ್ರ ನಡೀತಾ ಇದೆ, ಬಟ್ ನಮ್ಮ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಇದು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ, ಇನ್ನೂ ಸಹಿತ ಮಾಡಿಲ್ಲ. ಅದರಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿರುವುದಿಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಕ್ ಹೋಗಬೇಡಿ ಅಂತ ಹೇಳ್ತಾ, ಅದ್ರ ಬಗ್ಗೆ ಬಂದ್ರೆ ನಾವು ಬೇಗನೆ ನಿಮ್ಗೆ ಅಪ್ಡೇಟ್ ಸಹಿತ ಮಾಡ್ತೇವೆ ಅಂತ ಹೇಳ್ತಾ, ಸೊ ಬನ್ನಿ 2024ರ TET ಎಕ್ಸಾಮ್ ನಲ್ಲಿ ನಾವು ಏನು ಓದಬೇಕು, ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಹೌದಾ? ಸೊ ಸೈನ್ಸ್ ಬರ್ತಕ್ಕಂಥ ಎಕ್ಸಾಮ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸ್ಕೋರ್ ಅನ್ನ ಹೆಚ್ಚು ಮಾಡ್ಲೇಬೇಕು. ನಾನು ಬಹಳ ಸಲ ಹೇಳಿದ್ದೇನೆ, ನನಗನ್ಸೋ ಮಟ್ಟಿಗೆ ಈ May-June ಒಳಗೆ ನಿಮ್ದು TET ಎಕ್ಸಾಮ್ ಕ್ಲಿಯರ್ ಆಗ್ತದ. ಡಿಸೆಂಬರ್ ಮುಗಿತ್ರೊಳಗ GPS ಕಾಲ್ ಆದ್ರೂ ಆಗಬಹುದು. ಹೌದಾ? ಸೊ ನೋಟಿಫಿಕೇಶನ್ ಅಂತೂ ಆಗ್ತದ. ಒಟ್ಟಾರೆ ಇನ್ನೊಂದು 7-8 ತಿಂಗಳನ್ನ ನಿಮ್ಗೆ ಏನಾಗ್ತದ, GPS ಎಕ್ಸಾಮ್ ಸಹಿತ ನೀವು ಮತ್ತೊಮ್ಮೆ ಬರಿತೀರಿ. ಯಾಕೆ ಬರಿತೀರಿ ಅನ್ನೋದು ಸಹಿತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಯಾಕೆ ಕಾಲ್ಫಾರ್ಮ್ ಯಾಕೆ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಓಕೆ, ಎಸ್ ಬನ್ನಿ. ಹಾಗಾದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ ಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರ, ಸೊ ಫಿಸಿಕ್ಸ್ಗೆ ಹೋಗ್ಬೇಕಾಗ್ತದ, ಕೆಮಿಸ್ಟ್ರಿಗೆ ಹೋಗ್ಬೇಕಾಗ್ತದ, ಸೊ ಬಯೋಲಜಿಗೆ ಹೋಗ್ಬೇಕಾಗ್ತದ, ಜೊತೆಗೆ ಮೆಥಡಾಲಜಿಗೆ ಹೋಗ್ಬೇಕಾಗ್ತದ. ಸೊ ಎಲ್ಲವೂ ಕೂಡಿ ಏನಾಗಿರ್ತದ ಅಂದ್ರೆ 30 ಅಂಕಗಳನ್ನ ನಾವು ನೋಡ್ತಾ ಇದಾವೆ. ಸೊ ಪ್ರತಿ ಬಾರಿ ನಾವು ನೋಡ್ತಾ ಇದ್ದಾವೆ. ಕೆಲವೊಂದು ಕ್ಯಾಟಗರಿಯನ್ನ ಗಮನಿಸಿದಾಗ ಬಯೋಲಜಿಯಲ್ಲಿ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾ ಇದಾವೆ ಅನ್ನೋದು ಸಹಿತ ನಾವು ನೋಡ್ತಾ ಇದಾವೆ. ಹಾಗಾದ್ರೆ ಈ ಏನ್ ಟಾಪಿಕ್ಗಳಿದಾವಲ್ಲ, ಏನ್ ಸೆಕ್ಷನ್ಗಳಿದಾವಲ್ಲ, ಈ ಸೆಕ್ಷನ್ ಅಲ್ಲಿ ಮೋಸ್ಟ್ ಪ್ರೊಬ್ಯಾಬಿಲಿಟಿ ಈ ಟಾಪಿಕ್ ನಾವು ಓದಲೇಬೇಕು. ಅದು GPS ಆಗಿರ್ಬೋದು, TET ಆಗಿರ್ಬೋದು. ಸೊ ಹಾಗಾದ್ರೆ ಅವುಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ಬನ್ನಿ. ಹಾಗಾದ್ರೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಸೊ ಟಾಪಿಕ್ಸ್ ಗಳ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಸೊ ಇಲ್ಲಿ ಚರ್ಚೆನ ಮಾಡ್ತಾ ಇದ್ದೇನೆ. ರೈಟ್? ಸೊ ಒಂದೇದ್ ನೋಡ್ತಾ ಇದ್ದಾವೆ ಫಿಸಿಕ್ಸ್ಗೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರ ಸೊ ಬೆಳಕು ಅಂತ ನಾವು ಕರಿತಾ ಇದೆ. ಬೆಳಕಿನಲ್ಲಿ ಸಾಕಷ್ಟು ಬರ್ತದೆ, ಬೆಳಕಿನ ಸಿದ್ಧಾಂತಗಳು, ಬೆಳಕಿನ ಪರಿಣಾಮಗಳಾಗಿರ್ಬೋದು. ಹೌದಾ? ಜೊತೆಗೆ ಬೆಳಕಿನ ವಿದ್ಯುತ್ ವಿಕಿರಣಗಳಾಗಿರ್ಬೋದು, ಜೊತೆಗೆ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತ ದರ್ಪಣಗಳಾಗಿರ್ಬೋದು,
ವಕ್ರೀಭವನಕ್ಕೆ ಸಂಬಂಧಪಟ್ಟಂತ ಮೊಸರುಗಳಾಗಿರ್ಬೋದು, ಹೌದಾ. ಸೊ ಇವೆಲ್ಲವೂ ಸಹಿತ ಬೆಳಕು ಟಾಪಿಕ್ ನಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ಕಲಿತಾ ಇದ್ದೇವೆ, ರೈಟ್. ಸೊ ಬೆಳಕು ಪಾಠ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸೊ ಇದಾದ ನಂತರ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್, ಚಲನಶಾಸ್ತ್ರ ಅಥವಾ ಚಲನೆ ಅಂತ ನಾವು ಕರಿತಾವು. ಇಲ್ಲಿ ಚಲನೆಯ ಸಮೀಕರಣಗಳು, ಚಲನೆಯ ನಿಯಮಗಳಾಗಿರ್ಬೋದು, ಬಲ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಬಲದ ಪರಿಣಾಮಗಳಾಗಿರ್ಬೋದು, ಸಂವೇಗ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ಚಲನೆ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಏನ್ ಮಾಡ್ತಾ ಇದ್ರೆ ಸೊ ಕಲಿತಾ ಇದ್ದಾವೆ. ಸೊ ನಿಮ್ಗೆ ಗೊತ್ತಿರಬೇಕು. ಸೊ ಇದಾದ ನಂತರ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್, ದಟ್ ಇಸ್ ಆ ವಿದ್ಯುತ್ ಶಕ್ತಿ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಸೊ ಓದಲೇಬೇಕಾದಂತ ಟಾಪಿಕ್ಗಳು ಅದನ್ನು ಹೇಳ್ತಾ ನಾವು ವಿದ್ಯುತ್ ಶಕ್ತಿ ಅದನ್ನು ಕರಿತಾ ಇದ್ದಾವೆ. ಮೋಸ್ಟ್ ಪ್ರೊಬ್ಯಾಬಿಲಿಟಿ, ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಎಕ್ಸಾಮ್ ನಲ್ಲಿ ಇದರಲ್ಲಿ ಮೇಲೆ ಬರ್ತಾ ಇದೆ, ಹೌದಾ. ವಿದ್ಯುತ್ ಶಕ್ತಿ ಅನ್ನುವಂತ ಟಾಪಿಕ್ ಮೇಲೆ ಕಂಪಲ್ಸರಿ ಪ್ರತಿ ಸಲ ಏನಾಗ್ತದೆ ಅಂದ್ರೆ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ. ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಕಲಿತಾ ಇದ್ದಾವೆ. ಇದಾದ ನಂತರ ಅಯಸ್ಕಾಂತ ಅಥವಾ ಕಾಂತತ್ವ ಅದನ್ನು ಕರಿತಾ ಇದ್ದಾವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನು ಕರಿತಾ ಇದ್ದಾವೆ. ಕಾಂತಕ್ಷೇತ್ರ ಆಗಿರ್ಬೋದು, ಕಾಂತೀಯ ಬಲರೇಖೆಗಳಾಗಿರ್ಬೋದು, ವಿದ್ಯುತ್ ಕಾಂತೀಯ ಪ್ರೇರಣೆ ಆಗಿರ್ಬೋದು, ಸೊ ವಿದ್ಯುತ್ ಜನಕಗಳಾಗಿರ್ಬೋದು, ಮೋಟಾರ್ಗಳಾಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಸರ್ಕಿಟ್ಗಳಾಗಿರ್ಬೋದು, ಸರಳ ಮಂಡಲಗಳಾಗಿರ್ಬೋದು. ಸೊ ಇವೆಲ್ಲದ್ರ ಬಗ್ಗೆ ಈ ಒಂದು ಟಾಪಿಕ್ ನಲ್ಲಿ ನಾವ್ ಏನ್ ಮಾಡ್ತಾ ಇದ್ದವಪ್ಪ ಅಂದ್ರ ಸೊ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದಾವ್ರೆ ಸೊ ಕಲಿತಾ ಇದಾವೆ. ಸೊ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಸೊ ದಟ್ ಈಸ್ ಶಬ್ದ ಅನ್ನುವಂತ ಟಾಪಿಕ್ ಅಂತ ಹೇಳ್ತಾ ಇದಾವೆ. ವೆರಿ ಇಂಟ್ರೆಸ್ಟಿಂಗ್ ಸೌಂಡ್ ಬಗ್ಗೆನೂ ಸಹಿತ ನಾವು ನೋಡ್ತಾ ಇದ್ದಾವೆ, ಹೌದಾ. ಸೌಂಡ್ ಆದ ಕೂಡಲೇ ನೆಕ್ಸ್ಟ್ ಎಲ್ಲವೂ ಏನ್ ನಾನು ಚರ್ಚೆ ಮಾಡಂಗಿಲ್ಲ. ಏಕಮಾನಗಳು ಮತ್ತು ಅಳತೆಗಳು ಅಂತ ನಾವು ಕರಿತಾ ಇದ್ದಾವೆ, ಹೌದಾ. ಏಕಮಾನಗಳು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ ನಾವು ಕರಿತಾ ಇದ್ದಾವೆ. ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳು ಅಂತ ಇನ್ನೂ ಸಾಕಷ್ಟು ಇದಾವೆ. ಉಷ್ಣ ಟಾಪಿಕ್ ಬರ್ತಾ ಇದೆ, ಹೌದಾ. ಉಷ್ಣನೂ ಬರ್ತಾ ಇದೆ. ಜೊತೆಗೆ ಯಾವ್ದದು ಸೌರಮಂಡಲದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಖಗೋಳ ಶಾಸ್ತ್ರ ಆಗಿರ್ಬೋದು ಅದು ಬರ್ತಾ ಇದೆ. ವಿಕಿರಣ ಪಟುತ್ವ ಬರ್ತಾ ಇದೆ. ಸಾಕಷ್ಟು ವಿಚಾರಗಳು ಇನ್ನೂ ಬರ್ತಾ ಇದಾವೆ. ಬಟ್ ಮೋಸ್ಟ್ ಪ್ರೊಬ್ಯಾಬಿಲಿಟಿ ಇದರ ಮೇಲೆ ಪ್ರಶ್ನೆಗಳು ಫೋಕಸ್ ಹೆಚ್ಚಿಗೆ ಇರ್ತಾ ಇದಾವೆ. ಸೊ ಹಾಗಾಗಿ ಆ ಒಂದು ಟಾಪಿಕ್ ಗಳ ಬಗ್ಗೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ ಮುಂದೆ ಚರ್ಚೆ ಮಾಡ್ತಾ ಇದ್ದೇನೆ, ಕ್ಲಿಯರ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಕೆಮಿಸ್ಟ್ರಿ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಯಾವ್ದಾವೆ ಅನ್ನೋದನ್ನ ಸೊ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಪರಮಾಣುಗಳು ಅಂತ ಕರಿತಾ ಇದಾವೆ, ಅಥವಾ ಪರಮಾಣುವಿನ ರಚನೆ ಅಂತ ಕರಿತಾ ಇದಾವೆ. ಇಲ್ಲಿ ಪರಮಾಣುವಿನ ರಚನೆಯಲ್ಲಿ ನಾವೇನ್ ಮಾಡ್ತಾ ಇದ್ರೆ ಪರಮಾಣುಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದಾವೆ. ಅಣುಗಳ ಬಗ್ಗೆ ಆಗಿರ್ಬೋದು, ಧಾತುಗಳಾಗಿರ್ಬೋದು, ಸಂಯುಕ್ತ ವಸ್ತುಗಳಾಗಿರ್ಬೋದು, ಅಥವಾ ಪರಮಾಣುಗಳನ್ನ ಬರೆಯೋದಾಗಿರ್ಬೋದು, ರಾಸಾಯನಿಕ ಕ್ರಿಯೆಗಳಾಗಿರ್ಬೋದು, ಸಮೀಕರಣಗಳಾಗಿರ್ಬೋದು. ಸೊ ಎಲ್ಲವೂ ಸಹಿತ ನಾವು ಕಲಿತಾ ಇದಾವೆ. ಇಲ್ಲಿ ಪರಮಾಣುಗಳು ಅಂತ ಕರಿತಾ ಇದಾವೆ, ಅಥವಾ ಕೆಮಿಸ್ಟ್ರಿ ಪರಿಚಯ ಅಂತ ಕರಿತಾ ಇದಾವೆ. ಸಾಕಷ್ಟು ವಿಚಾರಗಳನ್ನ ಇಲ್ಲಿ ನಾವು ಕಲಿತಾ ಇದ್ದಾವೆ. ಪರಮಾಣುಗಳ ಒಂದು ರಚನೆ ಅಂತ ಕರಿತಾ ಇದಾವೆ. ನೆಕ್ಸ್ಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸೊ ದಟ್ ಈಸ್ ಲೋಹಗಳು ಅಂತ ಕರಿತಾ ಇದಾವೆ. ಲೋಹಗಳು ಮತ್ತು ಅಲೋಹಗಳು. ಸೊ ವೆರಿ ಇಂಟ್ರೆಸ್ಟಿಂಗ್, ಇದು ಸಹಿತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತಾನೆ ಹೇಳ್ಬೋದು, ಕ್ಲಿಯರ್. ಎಸ್, ಇದಾದ ನಂತರ ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಯಾವಪ್ಪ ಅಂದ್ರ ಸೊ ಆಮ್ಲಗಳಾಗಿರ್ಬೋದು, ಪ್ರತ್ಯಾಮ್ಲಗಳಾಗಿರ್ಬೋದು, ನೆಕ್ಸ್ಟ್ ಲವಣಗಳಾಗಿರ್ಬೋದು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅದೊಂದು ಬರ್ತಾ ಇದಾವೆ, ನೆನ್ಪಿಟ್ಕೋರಿ, ರೈಟ್. ಸೊ ಇವು ಸಹಿತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಅಂತ ಕರಿತಾ ಇದಾವೆ, ನೆನ್ಪಿಟ್ಕೋರಿ ಇಲ್ಲಿ ಕೆಮಿಸ್ಟ್ರಿಯಲ್ಲಿ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಮಿಶ್ರಣಗಳನ್ನ ಅಥವಾ ವಸ್ತುಗಳನ್ನ ಬೇರ್ಪಡಿಸುವಿಕೆ ಅಂತ ಬರ್ತಾ ಇದೆ. ಮಿಶ್ರಣಗಳನ್ನ ಬೇರ್ಪಡಿಸುವಿಕೆ ಅನ್ನುವಂತ ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಇದು ಸಹಿತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ವಿಧಾನಗಳ ಬಗ್ಗೆ ನಾವೇನ್ ಮಾಡ್ತಾವಪ್ಪ ಅಂದ್ರ ಸೊ ಚರ್ಚೆನ ಮಾಡ್ತಾ ಇದ್ದಾವೆ, ಹೌದಾ. ಸೊ ಇದಾದ ನಂತರ ಮತ್ತೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ನಾವು ಕರಿತಾ ಇದ್ದಾವೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ನಾವು ಕರಿತಾ ಇದ್ದಾವೆ, ಸೊ ನೆನಪಿರ್ಲಿ, ರೈಟ್. ಸೊ ಇದಾದ ನಂತರ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಸೊ ದಟ್ ಈಸ್ ಯಾವಪ್ಪ ಅಂದ್ರ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಬರ್ತಾ ಇದೆ. ಸೊ ಇದು ಸಹಿತ ಬಹಳ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಎಲ್ಲಾ ಎಕ್ಸಾಮ್ಗಳಿಗೆ. ಇಟ್ ಮೀನ್ಸ್ ಟಿ ಆಗಿರ್ಬೋದು ಅಥವಾ ನಮ್ಮ CET ಎಕ್ಸಾಮ್ಗಳಿಗೆ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳು ನೀವುಗಳನ್ನ ಮಾಡಲೇಬೇಕಾದಂತ ಹೇಳ್ತೇವೆ ನಾವು. ಇವುಗಳನ್ನ ಮಾಡ್ಲೇಬೇಕಾಗಿರ್ತಕ್ಕಂಥ ಟಾಪಿಕ್ಗಳು ಅದನ್ನು ಕರಿತಾ ಇದಾವೆ, ಸೊ ನೆನ್ಪಿಟ್ಕೊಳ್ಳಿ, ಓಕೆ. ಎಸ್, ಬನ್ನಿ ನೆಕ್ಸ್ಟ್ ಇದಾದ ನಂತರ ನಾವು ನೋಡ್ತಾ ಇದಾವೆ. ಸೊ ದಟ್ ಈಸ್ ಬಯೋಲಜಿ ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಬಯೋಲಜಿ ಜೀವಶಾಸ್ತ್ರದಲ್ಲಿ ನಾವು ಪ್ರಮುಖವಾಗಿ ನೋಡ್ತಾ ಇದ್ದಾವೆ. ಸೊ ಜೀವಿಗಳ ಸಾಮ್ರಾಜ್ಯ ಅಂತ ಕರಿತಾ ಇದಾವೆ. ಜೀವಿಗಳ ಸಾಮ್ರಾಜ್ಯ ಅಂತ ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ, ಓಕೆ. ಎಸ್, ಬನ್ನಿ ಹಾಗಾದ್ರೆ ನೋಡೋಣ. ಓಕೆ, ಸಾರಿ, ಆ ಜೀವಿಗಳ ಸಾಮ್ರಾಜ್ಯಗಳು ನಾವು ಕರಿತಾ ಇದಾವೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು.
5 ಸಾಮ್ರಾಜ್ಯಗಳ ವರ್ಗೀಕರಣ ಬಗ್ಗೆ ನೋಡ್ತಾ ಇದಾವೆ, ಅವುಗಳ ಬಗ್ಗೆ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಸಾಕಷ್ಟು ವಿಚಾರಗಳನ್ನ ಕಲಿತಾ ಇದಾವೆ. ಇದಾದ ನಂತರ ಜೀವ ಜಗತ್ತು ಅಂತ ನಾವು ಕರಿತಾ ಇದಾವೆ. ಈ ಜೀವ ಜಗತ್ತದಲ್ಲಿ ಸೊ ನೋಡಿ, ಜೀವ ಜಗತ್ತಲ್ಲಿ ಪ್ರಮುಖವಾಗಿ ನಾವ್ ಏನ್ ಮಾಡ್ತಾ ಇದವಪ್ಪ ಅಂದ್ರ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಕಲಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಸಸ್ಯ ಮತ್ತು ಪ್ರಾಣಿಗಳ ಬಗ್ಗೆ ಕಲಿತಾ ಇದಾವೆ. ಹೊರೈಟಿ ಆಗಿರ್ತಕ್ಕಂಥ ಸಸ್ಯಗಳಾಗಿರ್ಬೋದು, ನೆಕ್ಸ್ಟ್ ಆ ಪ್ರಾಣಿಗಳು. ಸೊ ಒಂದ್ ಟೈಪ್ ಆಫ್ ಎರಡು ಸೇಮ್ ಬರ್ತಾ ಇದಾವೆ, ನೆನ್ಪಿಟ್ಕೋರಿ. ಇನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಸೊ ಜೀವಿಗಳ ಲಕ್ಷಣಗಳಾಗಿರ್ತಕ್ಕಂಥ ಸಂತಾನೋತ್ಪತ್ತಿ ಬಗ್ಗೆನೂ ಸಹಿತ ನಾವೇನ್ ಮಾಡ್ಬೇಕು, ಸ್ಟಡಿಯನ್ನ ಮಾಡ್ಬೇಕಾಗ್ತದ. ಹೌದಾ? ಎಲ್ಲಕ್ಕಿಂತ ಹೆಚ್ಚಾಗಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜೀವ ಕ್ರಿಯೆಗಳು ಅಂತ ಬರ್ತಾ ಇದಾವೆ. ಜೀವಿಗಳ ನಡಿಬೇಕಾದ ಕೆಲವೊಂದು ಪೂರಕವಾದಂತಹ ಚಟುವಟಿಕೆಗಳಿದಾವೆ. ಅದು ಉಸಿರಾಟ ಆಗಿರ್ಬೋದು, ರಕ್ತ ಪರಿಚಲನೆ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಜೀರ್ಣಾಂಗ ಆಗಿರ್ಬೋದು, ವಿಸರ್ಜನಾಂಗ ಆಗಿರ್ಬೋದು, ಹೌದಾ? ನರಕೋಶದ ರಚನೆ ಆಗಿರ್ಬೋದು, ಈ ಎಲ್ಲಾ ಅಂಶಗಳ ಬಗ್ಗೆ ನಾವ್ ಇಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಸೊ ಡಿಟೇಲ್ ಆಗಿ ಕಲಿತಾ ಇದ್ದಾವೆ. ಇನ್ನ ಜೀವ ಶಾಸ್ತ್ರದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಮತ್ತೊಂದು ಎವರ್ ಗ್ರೀನ್ ಟಾಪಿಕ್ ಅಂತ ನಾವು ಕರಿತಾ ಇದ್ದೇವೆ, ದಟ್ ಇಸ್ ಜೀವಕೋಶ ಅಂತ ನಾವು ಕರಿತಾ ಇದ್ದೇವೆ. ಹೌದಾ? ಸೊ ಜೀವಕೋಶದ ಬಗ್ಗೆ ಸಹಿತ ಸಾಕಷ್ಟು ವಿಚಾರಗಳನ್ನ ನಾವು ತಿಳಿದುಕೊಂಡಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ, ರೈಟ್? ಸೊ ಇದಾದ ನಂತರ ನೆಕ್ಸ್ಟ್ ಪ್ರಮುಖವಾಗಿ ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ ನಾವು ಕರಿತಾ ಇದ್ದೇವೆ. ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ ನಾವು ಕರಿತಾ ಇದ್ದೇವೆ, ನೆನ್ಪಿಟ್ಕೊರಿ. ಅನುವಂಶೀಯತೆ ಮತ್ತು ಜೀವ ವಿಕಾಸ. ಸೊ ಇದು ಸಹಿತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಅಂತ ನಾವು ಕರಿತಾ ಇದ್ದೇವೆ. ಅನುವಂಶೀಯತೆ ಆಗಿರ್ಬೋದು, ಜೀವ ವಿಕಾಸಗಳಾಗಿರ್ಬೋದು, ಜೀವಕೋಶ ಆಗಿರ್ಬೋದು, ಸಂತಾನೋತ್ಪತ್ತಿಗಳಾಗಿರ್ಬೋದು, ಅಥವಾ ಜೀವಿಗಳ ಸಾಮ್ರಾಜ್ಯಗಳಾಗಿರ್ಬೋದು, ಅಥವಾ ಜೀವ ಕ್ರಿಯೆಗಳಾಗಿರ್ಬೋದು, ಇವೆಲ್ಲವೂ ಸಹಿತ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳಂತಾನೆ ನಾವು ಕರಿತಾ ಇದ್ದೇವೆ. ಒಟ್ಟಾರೆ ನಿಮ್ಗೊಂದು ಐಡಿಯಾ ಕೊಡ್ಬೇಕಂದ್ರ ಸೊ 9th ಮತ್ತು 10th ನಲ್ಲಿ ಇರ್ತಕ್ಕಂಥ ಏನ ಟಾಪಿಕ್ಗಳು ಬರ್ತಾ ಇದಾವಲ್ಲ, ಸೊ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ಗಳು ಫಾರ್ ನಮ್ TET ಆಗಿರ್ಬೋದು, GPST ಎಕ್ಸಾಮ್ ಅವುಗಳು ನಾವು ಪರ್ಫೆಕ್ಟ್ ಆಗಿ ಮಾಡ್ಲೇಬೇಕು. ಅಲ್ಲಿರ್ತಕ್ಕಂಥ ಅಪ್ಲೋಡ್ ಕ್ವಶನ್ಸ್ ನಾವು ಬಿಡಿಸಲೇಬೇಕು, ವರೈಟಿ ಕ್ವಶನ್ಸ್ ಪೇಪರ್ ಗಳನ್ನ ಬಿಡಿಸಲೇಬೇಕು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ಗಳು ಎಲ್ಲಿದಪ್ಪ ಅಂದ್ರ ಸೊ 9th ಮತ್ತು 10th ಕ್ಲಾಸ್ ನಲ್ಲಿ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹೌದಾ? ಎಸ್. ಬನ್ನಿ ನೆಕ್ಸ್ಟ್ ಇದಾದ ನಂತರ ಮೆಥಡಾಲಜಿ ಬರ್ತಾ ಇದೆ. ಸೊ ದಟ್ ಈಸ್ 5, 6, 4, 3 ಹೆಂಗ್ ಬೇಕಾದ ಮಾರ್ಕ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಮೆಥಡಾಲಜಿಯಲ್ಲಿ ನೀವು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ, ಪರ್ಫೆಕ್ಟ್ ಆಗಿ ಅಂದ್ರೆ ಏನ್ ಹೇಳ್ರಿ, ಒಂದು ಬೋಧನಾ ವಿಧಾನಗಳು ಅಂತ ಕರಿತಾ ಇದ್ದಾವೆ. ಅದ ಬೋಧನಾ ವಿಧಾನಗಳಾಗಿರ್ಬೋದು, ಬೋಧನಾ ವಿಧಾನಗಳಾದ ಕೂಡಲೇ ಕಲಿಕೋಪಕರಣಗಳಾಗಿರ್ಬೋದು, ರೈಟ್? ಸೊ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಮೌಲ್ಯಮಾಪನ ಆಗಿರ್ಬೋದು. ಮೌಲ್ಯಮಾಪನ ಸಹಿತ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ, ನೆನ್ಪಿಟ್ಕೊರಿ. ಬೋಧನಾ ವಿಧಾನಗಳಾಗಿರ್ಬೋದು, ಕಲಿಕಾ ಉಪಕರಣಗಳಾಗಿರ್ಬೋದು, ನೆಕ್ಸ್ಟ್ ಆ ಮೌಲ್ಯಮಾಪನ ಆಗಿರ್ಬೋದು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬೋಧನಾ ಉದ್ದೇಶಗಳಾಗಿರ್ಬೋದು, ಬೋಧನಾ ಉದ್ದೇಶಗಳಾಗಿರ್ಬೋದು. ಅದ ಇನ್ನ ಇವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ತಾ ಇದ್ದಾನೆ ಕಲಿಕೆಯಲ್ಲಿ. ಹೌದಾ? ಸೊ ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ಗಳು ಇವು ಮೆಥಡಾಲಜಿಯಲ್ಲಿ. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಗಳು ಏನಾಗ್ತಿರ್ತಾವೆ, ಅರೈಸ್ ಆಗ್ತಿರ್ತವೆ. ಬೋಧನಾ ವಿಧಾನಗಳನ್ನ ಓದ್ರಿ ಅಂದ್ರೆ ಅದು ಕನ್ನಡಕ್ಕೆ ಹೆಲ್ಪ್ ಆಗ್ತದ, ಇಂಗ್ಲಿಷ್ ಹೆಲ್ಪ್ ಆಗ್ತದ ರೀ, ಸೈಕಾಲಜಿಗೆ ಹೆಲ್ಪ್ ಆಗ್ತದ, ಗಣಿತಕ್ಕೆ ಹೆಲ್ಪ್ ಆಗ್ತದ, ಸೈನ್ಸ್ ಹೆಲ್ಪ್ ಆಗ್ತದ. ನೋಡಿ ಎಲ್ಲಾ ತರ 5 ಮಾರ್ಕ್ಸ್ ಬಿದ್ದು ಅಂದ್ರೆ 5 25 ಸುಮಾರು 20 ರಿಂದ 30 ಮಾರ್ಕ್ಸ್ ನಿಮ್ ಮೆಥಡಾಲಜಿ ಆರಾಮಾಗಿ ಏನ್ ಮಾಡ್ಬೋದು ಹೇಳ್ರಿ, ಸೊ ಪಡಿಬಹುದು. ಹಾಗಾಗಿ TET ಎಕ್ಸಾಮ್ ಅನ್ನ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗಿನಿಂದ ಸ್ಟಡಿ ನಿಮ್ದು ಜರ್ನಿ ಸ್ಟಾರ್ಟ್ ಇರ್ಲಿ, ರೈಟ್? ಇವಾಗಿನಿಂದ ನಿಮ್ ಸ್ಟಡಿ ಏನಾಗಿರ್ಲಿ, ಸ್ಟಾರ್ಟ್ ಇರ್ಲಿ. ಯಾಕಂದ್ರೆ ಕಳೆದ ಬಾರಿ ನೋಡ್ತಾ ಕೇವಲ 40 ದಿನ ಮಾತ್ರ ಕೊಟ್ಟಿದ್ರು ಎಕ್ಸಾಮ್ಗೆ. ಹೌದಾ? ಸೊ ಈ ಸಲನು ಹಂಗ ಆಗ್ಬೋದು, 45 ದಿನ 50 ದಿನ ಕೊಡಬಹುದು. ಹೌದಾ? ಸೊ ನಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಏನಾಗಿದೆ ಅಂದ್ರ ಆರಾಮ್ ಸ್ಟಡಿ ಇವಾಗಿನಿಂದ ಇತ್ತಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಮಾಡ್ತಾನಂದ್ರ ನಮ್ ಸ್ಕೋರ್ ಅಷ್ಟೇ 90 ರಿಂದ 100 ಎಲ್ಲರೂ ಮಾಡ್ತಾರ್ರಿ. ನೋಡ್ರಿ ಎಲ್ಲರೂ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರ, ಸೊ ನಿಮ್ಗೆ ಗೊತ್ತಿರ್ಬೇಕು, ಎಲ್ಲಾರು ಏನ್ ಮಾಡ್ತಾರ 80 ರಿಂದ ಹೆಚ್ಚು ಮಾಡತಾರ, 100 ತಕ ಮಾಡತಾರ ಎಲ್ಲರೂ. ನಮಗ್ ಬೇಕಾಗಿರೋದು 110 ಮೇಲೆ ಹೋಗ್ಬೇಕಾಗ್ಯದ. ಯಾಕಂದ್ರೆ ಇದು ನಾಳೆ GPST ಎಕ್ಸಾಮ್ ನಲ್ಲಿ ಪರ್ಸೆಂಟೇಜ್ ಕೌಂಟ್ ಆಗ್ತದ. ಮೇ ಬಿ 20% ಕೌಂಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಹೌದಾ? 20% ಕೌಂಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಯಾರ್ದೆಲ್ಲ ಡಿಗ್ರಿ ಮಾರ್ಕ್ಸ್ ಕಡಿಮೆ ಇದೆ ಅವ್ರ ಏನ್ ಮಾಡ್ರಂದ್ರ ಸ್ವಲ್ಪ ಈ ಕಡೆ ಏನ್ ಮಾಡ್ರಂದ್ರೆ ಟಾರ್ಗೆಟ್ ಕೊಡ್ರಿ. TET ಎಕ್ಸಾಮ್ ಅವ್ರಿಗೆ, GPST ಎಕ್ಸಾಮ್ ಗೆ ಟಾರ್ಗೆಟ್ ಅನ್ನ ಕೊಡ್ರಿ. ಇವು ನಿಮ್ ಸ್ಕೋರ್ ಅನ್ನ ಹೈ ಲೆವೆಲ್ ತಂದು ಇಡ್ತಾ ಇದಾವೆ ಅನ್ನೋದು ನೋಡ್ತಾ ಇದಾವೆ. ಹೌದಾ? ಸೊ ಯಾಕಂದ್ರೆ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಇದಾವೆ, ನೆನಪಿರ್ಲಿ ನಿಮಗೆ. ಓಕೆ, ಸೊ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದೀನಿ. TET ಎಕ್ಸಾಮ್ ಅನ್ನ ಕೇರ್ಲೆಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ಸೊ ಈ ಏನಾದ್ರು ನೀವು ಬರ್ದಿದ್ರೆ ಅಂದ್ರೆ ಹೆಚ್ಚಿಗೆ ತಗೋಲಿಕ್ಕೆ ಮತ್ತೇನ್ ಮಾಡ್ರಿ, ಟ್ರೈ ಮಾಡ್ರಿ. ಕಡಿಮೆ ಬಿದ್ರೆ ಮತ್ತೇನಾದ್ರು ತೊಂದರೆ ಆಗ್ತೈತಿ. ಏನೂ ತೊಂದರೆ ಆಗಂಗಿಲ್ಲ. ನಿಮ್ಮಲ್ಲಿ ಯಾವ ಇಯರ್ ಅಲ್ಲಿ ಹೆಚ್ಚು ಅಂಕ ಬಿದ್ದಿರ್ತಲ್ಲ ಅದು ನೀವು ಪರೀಕ್ಷೆ GPST ಎಕ್ಸಾಮ್ ದಾಗ ತುಂಬಬಹುದು. ಸೊ ಹಾಗಾಗಿ ನಿಮ್ ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಮಾಡೋ ಸಲುವಾಗಿ ನೀವ್ ಏನ್ ಮಾಡ್ರಿ ಅಂದ್ರ, ಸೊ ಕಂಪಲ್ಸರಿ ಎಕ್ಸಾಮ್ ಗಳನ್ನ ಬರೀರಿ.
ಸೊ ಸತತ ಪ್ರಯತ್ನ ಇರ್ಲಿ, ನಿರಂತರವಾದಂತ ಓದು ಇರ್ಲಿ, ಆಸಕ್ತಿ ಇರ್ಲಿ. ಮನುಷ್ಯನಿಗೆ ಅಡಚಣೆಗಳು ಬರ್ತಾ ಇದಾವೆ, ಬೇರೆಯವ್ರಿಗೆ ಯಾರಿಗೂ ಬರೋದಿಲ್ಲ. ನೆನ್ಪಿಟ್ಕೋರಿ, ಆ ಅಡಚಣೆಗಳು ಬರ್ಲಿ, ಕಷ್ಟಗಳು ಬರ್ಲಿ, ಖರೆ ಓದೋದನ್ನ ನಿಲ್ಲಿಸಬೇಡಿ. ಯಾಕೆಂದ್ರೆ ಓದೋದನ್ನ ಕಲ್ತ್ರ ಅಂದ್ರೆ ಒಂದಲ್ಲ ಒಂದಿನ ಅದಕ್ಕೆ ಬೆಲೆ ಸಿಕ್ಕೇ ಸಿಗ್ತಾ ಇದೆ. ಅದನ್ನ ನಿಮ್ಮನ್ನ ಮೆರೆಸ್ತದ. ಹಾಗಾಗಿ ಸೊ ಬರ್ತಕ್ಕಂತ ಸಂಕಷ್ಟಗಳಿಗೆ ಪರಿಹಾರ ಒಂದೇ, ನಿಮ್ಮ ನಿರಂತರವಾದಂತ ಓದು, ಪ್ರಯತ್ನ. ಹೌದಾ? ಸೊ ಹಾಗಾಗಿ ನಿಮ್ಮೆಲ್ಲಾ ಮನೆ ಸಮಸ್ಯೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗಬೇಕಾದ್ರೆ ನೀವು ಒಂದು ಜಾಬ್ ಇಡ್ಲೇಬೇಕು. ಹಾಗಾಗಿ ಓದ್ರಿ, ಓದ್ರಿ, ಓದ್ರಿ. ಓಕೆ, ಎಸ್, ಥ್ಯಾಂಕ್ ಯು.